ಪಟ್ಟಿನೇ ಫೈನಲೈಸ್ ಆಗಿಲ್ಲ, ಪದಗ್ರಹಣ ಎಲ್ಲಿಗೆ ಬಂತು? ಸಂಪುಟ ಸರ್ಕಸ್ ಇನ್ನೂ ಕೂಡ ಮುಂದುವರೆದಿರೋದ್ರಿಂದ ನಾಳೆ ಪದಗ್ರಹಣ ಕಾರ್ಯಕ್ರಮ ನಡೆಯುವಂಥದ್ದು ಡೌಟ್. ಪ್ರಮಾಣ ವಚನ ನಡೆಯುತ್ತೋ ಇಲ್ವೋ ಅನ್ನುವಂತಹ ಗೊಂದಲ ಈಗ ಎಲ್ಲರಲ್ಲೂ ಮನೆ ಮಾಡಿದೆ. ಲೋಕಭವನಕ್ಕೆ ಅಧಿಕೃತವಾಗಿ ಇನ್ನೂ ಕೂಡ ಪಟ್ಟಿ ರವಾನೆಯಾಗಿಲ್ಲ, ಸಂದೇಶ ರವಾನೆಯಾಗಲಿಲ್ಲ. ಈಗಾಗಲೇ ಮೌಖಿಕವಾಗಿ ಸಂದೇಶ ರವಾನೆಯಾಗಿದೆ, ಸಿದ್ಧತೆ ಮಾಡಿಕೊಳ್ಳಿ ಅಂತ. ಅದೇ ಅಧಿಕೃತವಾಗಿ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಸಂದೇಶ ಮುಖ್ಯಮಂತ್ರಿಗಳ ಕಚೇರಿಯಿಂದ ರವಾನೆಯಾಗಿಲ್ಲ. ನಾಳೆ ಮಧ್ಯಾಹ್ನ 12 ಗಂಟೆಯ ಒಳಗಾಗಿ ಸಚಿವರ ಪಟ್ಟಿ ರವಾನೆಯಾಗುವಂತಹ ಸಾಧ್ಯತೆ ಇದೆ. ಅಂದರೆ ಹೈಕಮಾಂಡ್ 10 ಗಂಟೆಗೆ ಪಟ್ಟಿಯನ್ನು ಕಳಿಸ್ಕೊಟ್ರೆ ಆ ಪಟ್ಟಿಯನ್ನು ಲೋಕಭವನಕ್ಕೆ ಮುಖ್ಯಮಂತ್ರಿಗಳ ಕಾರ್ಯಾಲಯ ಅದನ್ನು ರವಾನೆ ಮಾಡುತ್ತೆ. ಅಕಸ್ಮಾತ್ ಹೈಕಮಾಂಡ್ನಿಂದ ಪಟ್ಟಿನೇ ಬಂದಿಲ್ಲ ಅಂತಂದರೆ ಮತ್ತೆ ಪದಗ್ರಹಣ ಕಾರ್ಯಕ್ರಮ ಮುಂದೂಡಿಕೆ ಆಗುವಂಥ ಸಾಧ್ಯತೆ ಇದೆ. ಸುಮಾರು 1-2 ದಿನಗಳ ಕಾಲ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮುಂದೂಡಿಕೆಯಾಗುವಂಥ ಸಾಧ್ಯತೆ ಇದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಮತ್ತೊಮ್ಮೆ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ಈಗ ಒಂದು ಕಡೆ ಪಟ್ಟಿ ಇನ್ನೂ ಫೈನಲೈಸ್ ಆಗಿಲ್ಲ, ಇನ್ನೊಂದು ಕಡೆ ಪದಗ್ರಹಣ ಕಾರ್ಯಕ್ರಮಕ್ಕೆ ರೆಡಿ ಆಗಬೇಕೋ ಬೇಡವೋ ಅನ್ನುವಂಥ ಕನ್ಫ್ಯೂಷನ್ನಲ್ಲಿ ಲೋಕಭವನದ ಅಧಿಕಾರಿಗಳು. ಸೊ ಹಾಗಿದ್ರೆ ಯಾವತ್ತಾಗಬಹುದು ಅಂತ, ಈ ಒಂದು ಸುಮುಹೂರ್ತ ಯಾವಾಗ ಕೂಡಿ ಬರಬಹುದು ಅಂತ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ನೂತನ ಸಚಿವರ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ಸೋಮವಾರ ಸಂಜೆ ನಡೆಯುತ್ತೆ ಅನ್ನುವಂತ ಚರ್ಚೆಗಳಿದ್ವು. ಆದ್ರೆ ಸದ್ಯಕ್ಕೆ ಇನ್ನೂ ಪಟ್ಟಿ ಕೂಡ ಅಂತಿಮ ಆಗಿಲ್ಲ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಒಂದು ರಾಹುಲ್ ಗಾಂಧಿ ಅವರು ತಮ್ಮದೇ ಆದಂತ ರಿಪೋರ್ಟ್ ಅನ್ನು ತರಿಸ್ಕೊಂಡಿದ್ದಾರೆ. ಸೊ ಆ ರಿಪೋರ್ಟ್ ಅನ್ನು ಮುಂದಿಟ್ಕೊಂಡು ಆ ಪಟ್ಟಿಯನ್ನು ಅಂತಿಮಗೊಳಿಸುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಮಗದೊಂದ್ ಕಡೆ ರಾಜ್ಯ ನಾಯಕರು ಪಟ್ಟಿಯನ್ನ ಕೊಟ್ಟಿದ್ದಾರೆ. ಆದ್ರೆ ರಾಜ್ಯ ನಾಯಕರು ಕೊಟ್ಟಿರುವಂತ ಪಟ್ಟಿಗೂ ಮತ್ತೆ ರಾಹುಲ್ ಗಾಂಧಿ ಅವರು ತರಿಸ್ಕೊಂಡಿರುವಂತಹ ರಿಪೋರ್ಟ್ಗೂ ಸೊ ತಾಳೆ ಆಗದ ಕಾರಣಕ್ಕಾಗಿ ಒಂದಷ್ಟು ಗೊಂದಲ ಮುಂದುವರೆದಿದೆ ಅಂತ ಹೇಳಲಾಗ್ತಿದೆ. ಮುಖ್ಯವಾಗಿರುವಂತದ್ದು ಈಗ ಶರತ್ ಬಚ್ಚೇಗೌಡ, ಬಾಲಕೃಷ್ಣ ಅಂತ ಇಬ್ಬರು ಬಂದಂತ ಸಂದರ್ಭದಲ್ಲಿ ಸೊ ಯಾರಿಗೆ ಕೊಡ್ಬೇಕು ಅನ್ನೋ ಗೊಂದಲ ಸಹಜವಾಗಿ ನಿರ್ಮಾಣ ಆಗುತ್ತೆ. ಜೊತೆಗೆ ರುದ್ರಪ್ಪ ಲಮಾಣಿ ಕೊಡ್ಬೇಕಾ ಅಥವಾ ಶಿವಣ್ಣನವರು ಕೊಡ್ಬೇಕಾ ಅನ್ನುವಂತ ಅಲ್ಲೂ ಒಂದು ಕೂಡ ಚರ್ಚೆ ಗೊಂದಲ ಸೃಷ್ಟಿಯಾಗಿದೆ. ಜೊತೆಗೆ ಒಂದು ಜಮೀರ್ ಅಹಮದ್ ಅವರು ಕೊಡ್ಬೇಕೋ ಅಥವಾ ರಿಜ್ವಾನ್ ಅರ್ಷದ್ ಅವರು ಕೊಡ್ಬೇಕು ಅನ್ನುವಂಥದ್ದು ಅಲ್ಲೂ ಕೂಡ ಪ್ರಶ್ನೆ ಉದ್ಭವ ಆಗ್ತಿದೆ. ಹಾಗಾಗಿ ಅಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿದೆ ಅಂತ ಹೇಳಲಾಗ್ತಿದೆ. ಒಂದು ಸಂತೋಷ್ ಲಾಡು ಕೊಡ್ಬೇಕಾಗತ್ತೋ ಅಥವಾ ಶ್ರೀನಿವಾಸ್ ಮಾನೆ ಕೊಡ್ಬೇಕೋ ಅನ್ನುವಂತ ಅಲ್ಲಿ ಒಂದು ಕೂಡ ಗೊಂದಲ ಕೂಡ ಸೃಷ್ಟಿಯಾಗಿದೆ. ಹೀಗೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಕಡೆ ಗೊಂದಲಗಳು ಸೃಷ್ಟಿಯಾಗಿರುವಂತ ಕಾರಣಕ್ಕಾಗಿ ಅದೆಲ್ಲಕ್ಕಿಂತಲೂ ರಾಹುಲ್ ಗಾಂಧಿ ಅವರು ರಿಪೋರ್ಟ್ ಆಧರಿಸಿ ಪಟ್ಟಿಯನ್ನು ಅಂತಿಮಗೊಳಿಸಲು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ರಾಜ್ಯ ನಾಯಕರ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಗೂ ಮತ್ತು ವರದಿಗೂ ರಾಹುಲ್ ಗಾಂಧಿ ಅವರು ಮುಂದೆ ಇರ್ತಕ್ಕಂಥ ರಿಪೋರ್ಟ್ಗೂ ತಾಳೆ ಆಗ್ತಾ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಒಂದಷ್ಟು ಪಟ್ಟಿ ಅಂತಿಮ ಆಗದೆ ತಿಕ್ಕಾಟಕ್ಕೆ ಕಾರಣ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ನಾಳೆ ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂಗೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೋ ನಡೆಯೋದಿಲ್ವೋ ಅನ್ನುವಂಥ ಜಿಜ್ಞಾಸೆಗಳು ಮನೆ ಮಾಡಿದೆ. ನಾಳೆ 12 ಗಂಟೆ ಸುಮಾರಿಗೆ ಹೈಕಮಾಂಡ್ ನಾಯಕರಿಂದ ಪಟ್ಟಿ ರವಾನೆ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಆದ್ರೆ ಅಧಿಕೃತವಾಗಿ ಅದು ಆಗುತ್ತೋ ಇಲ್ವೋ, ಪಟ್ಟಿ ಅಂತಿಮ ಆಗುತ್ತೋ ಇಲ್ವೋ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಇದೆಲ್ಲಕ್ಕಿಂತಲೂ ಈಗ ರಾಜಭವನಕ್ಕೂ ಕೂಡ ಇದುವರೆಗೂ ಅಧಿಕೃತವಾಗಿ ಯಾವುದೇ ರೀತಿಯ ಸಂದೇಶ ರವಾನೆ ಆಗಿಲ್ಲ. ಮೌಖಿಕವಾಗಿ ಸಿದ್ಧತೆ ಮಾಡಿಕೊಳ್ಳಿ ಅನ್ನುವಂಥ ಸೂಚನೆ ಹೋಗಿದೆ ಹೊರತು ಆದ್ರೆ ಅಧಿಕೃತವಾಗಿ ಕೂಡ ಯಾವುದು ಕೂಡ ಅಲ್ಲಿ ರವಾನೆ ಆಗದೆ ಇರುವಂತ ಕಾರಣಕ್ಕಾಗಿ ಈಗಲೂ ಕೂಡ ಗೊಂದಲ ಮುಂದುವರೆದಿದೆ. ಸೊ ನಾಳೆ ಹೈಕಮಾಂಡ್ ನಾಯಕರು ಬೆಳಗ್ಗೆ ಏನಾದ್ರೂ ಮಧ್ಯಾಹ್ನದೊಳಗಡೆ ತೀರ್ಮಾನ ಮಾಡಿದೆ ಅದರಲ್ಲಿ ಸಂಜೆ ಹೊತ್ತಿಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುವಂತ ಸಾಧ್ಯತೆ ಇದೆ. ಒಂದು ವೇಳೆ ಆಗದೇ ಇದ್ದಂತ ಸಂದರ್ಭದಲ್ಲಿ ಮತ್ತೆ 1-2 ದಿನಗಳ ಕಾಲ ಮುಂದೂಡುವಂತ ಸಾಧ್ಯತೆ ಇದೆ. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.